ಹಲೋ ಫ್ರೆಂಡ್ಸ್, ಹ್ಯಾಪಿ ಮಕರ ಸಂಕ್ರಾಂತಿ. ಸಂಕ್ರಾಂತಿ ಸ್ಪೆಷಲ್ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ನಾನು ಮಾಡ್ತಾ ಇರೋದು. ಈಗ ನಾನು ಈ ಗ್ಲಾಸಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಒಂದು ಗ್ಲಾಸಷ್ಟು ನಾನು ಹೆಸರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಯಾಕಂದರೆ ಅದು ತೀರಾ ನಾನು ಕೆಂಪು ಮಾಡ್ಕೊಳ್ತಾ ಸ್ವಲ್ಪ ಸ್ಲೈಟ್ ಕೆಂಪಾದರೆ ಸಾಕು. ಹುರಿದ್ಬಿಟ್ಟು ಪೊಂಗಲ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಈ ಥರ ಒಂದು ಸತಿ ಟ್ರೈ ಮಾಡಿ. ಈಗ ನಾನು 1.5 ಗ್ಲಾಸಷ್ಟು ಅಕ್ಕಿನ ಅದನ್ನು ತೊಳೆದುಬಿಟ್ಟು ಒಟ್ಟಿಗೆ ಬೇಳೆ ಜೊತೆ ನಾನು ಕುಕ್ಕರಲ್ಲಿ 3 ವಿಶಿಲ್ ಮಾಡ್ಕೊಂಡಿದ್ದೀನಿ. ಈಗ ಅರ್ಧ ಪೋರ್ಷನಷ್ಟು ನಾನು ಅಕ್ಕಿಯನ್ನು ಸ್ವೀಟ್ ಪೊಂಗಲಿಗೆ ನಾನು ಯೂಸ್ ಮಾಡ್ತಾ ಇರೋದು. ಈಗ ನಾನು ಅರ್ಧ ಪಾಟಷ್ಟು ನಾನು ಹಾಕ್ಕೊಂಡಿದ್ದೀನಲ್ಲ, ಇದಕ್ಕೆ 100 ಗ್ರಾಮಷ್ಟು ಬೆಲ್ಲನ ಆಲ್ರೆಡಿ ಕರಗಿಸ್ಬಿಟ್ಟು ಅನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಗುಡ್ ಲೈಫ್ ಹಾಲು, ಅಂದರೆ ಗಟ್ಟಿ ಹಾಲು ಬರುತ್ತಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಮೂರನ್ನು ಚೆನ್ನಾಗಿ ಕುದಿ ಬರಬೇಕು. ಈಗ ಕುದಿ ಬರ್ತಾ ಇರೋ ಟೈಮಲ್ಲಿ ಒಂದು 1/4 ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ. ಒಬ್ಬೊಬ್ಬರು ಒಣ ಕೊಬ್ಬರಿ ಹಾಕ್ಕೊಳ್ತಿದ್ದಾರೆ, ನಾನು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿ ಬರಿಸ್ಬೇಕು. ಒಬ್ಬೊಬ್ಬರಿಗೆ ತುಂಬ ಮೆದುವಾಗಿರೋದು ಪೊಂಗಲ್ ಇಷ್ಟ ಆಗುತ್ತೆ. ನನಗೆ ಈ ಥರ ಸ್ವಲ್ಪ ಈ ಕನ್ಸಿಸ್ಟೆನ್ಸಿಲೇ ಇರಬೇಕು. ನಾನು ಫೋಟೋ ತೋರಿಸಲ್ಲ, ಲಾಸ್ಟಲ್ಲಿ ಹೇಗೆ ಬರುತ್ತೆ ಅಂತ ನೋಡಿ. ನಾನು ಯಾವಾಗಲೂ ಇದೇ ಥರ ನಾನು ಮಾಡ್ಕೊಳ್ಳೋದು. ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ನಾನು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಸ್ವೀಟ್ ಪೊಂಗಲ್ ಆಗಿದೆ ಫ್ರೆಂಡ್ಸ್. ಇದು ನೋಡಿ, ಈಗ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಬಂದಿದೆಯಲ್ಲ, ಅದು ಗ್ಯಾಸ್ ಆಫ್ ಆದಮೇಲೆ ಸ್ವಲ್ಪ ತಣ್ಣಗಾಗದೆ ಇನ್ನೂ ಒಂಚೂರು ಗಟ್ಟಿ ಆಗುತ್ತೆ. ಈಗ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ. ಖಾರ ಪೊಂಗಲಿಗೆ ನಾನು ಒಂದು ಪ್ಯಾನಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಚಿಕ್ಕದು ಶುಂಠಿನ ತುರಿದಿಟ್ಟಿದ್ದೀನಿ, 3 ಹಸಿಮೆಣಸಿನ್ಕಾಯನ್ನ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕಾಳು ಮೆಣಸನ್ನ ಗುದ್ದೆ ಹಾಕಿದ್ದೀನಿ, ಕ್ರಷ್ ಮಾಡಿ ಹಾಕಿದ್ದೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಪ್ಪು ಮೆಣಸಿನ ಕಾಳು ಮೆಣಸು ಪುಡಿನ ಹಾಕ್ಕೊಂಡಿದ್ದೀನಿ. ಅದನ್ನು ಎಣ್ಣೆಲಿ 1-2 ನಿಮಿಷ ಹೀಗೆ ಫ್ರೈ ಮಾಡ್ಕೊಂಬಿಡೋಣ. ಈಗ ನಾವು ಇನ್ನು ಅನ್ನ ತೆಗೆದಿಟ್ಟಿದ್ವಲ್ಲ, ಕಾಲಂಶ ಅನ್ನ ಮತ್ತು ಬೇಳೆ, ಅದು ಎರಡನ್ನೂ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಖಾರ ಪೊಂಗಲ್ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರಬೇಕಲ್ಲ, ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 1/4 ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಈಗ ಸ್ವಲ್ಪ ಕಾಯಿ ತುರಿನ ಇದರಲ್ಲೂ ಅಷ್ಟೇ ನಾನು ಒಂದು 1/4 ಕಪ್ಪಷ್ಟು ನಾನು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇನ್ನೊಂದು ಚೂರು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋಕ್ಕೆ ಬಿಡಬೇಕು. ಅದು ಫುಲ್ಲು ಸಾಫ್ಟ್ ಆಗುತ್ತೆ ಮತ್ತು ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಕುದಿ ಬರೋಕ್ಕೆ ಬಿಡ್ತೀನಿ. ಈಗ ನೋಡಿ, ಇದು ರೆಡಿಯಾಗಿದೆ ಫ್ರೆಂಡ್ಸ್. ಹೇಗೆ ಬರುತ್ತೆ ಅಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಥರ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. Thank you.